ಆಲೂಗಡ್ಡೆ ದೋಸೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಒಂದು ಆಲೂಗಡ್ಡೆ ಬೇಯಿಸಿ ಮಿಕ್ಸಿ ಜಾರ್ ಒಳಗೆ ಹಾಕಿ ಚೂರು ಉಪ್ಪು, ಸ್ವಲ್ಪ ದೋಸೆ ಹಿಟ್ಟು, ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಬೇಕು. ದೋಸೆ ಹಿಟ್ಟು ರುಬ್ಬಿದ ಮಿಶ್ರಣ ದೋಸೆ ಮೇಲೆ ತವಾ ಹಾಕಿ. ಮುಚ್ಚಿ ದೋಸೆ ಬೆನೆಯಲ್ಲಿ ಇಡೋಣ. ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಅಚ್ಚ ಖಾರದ ಪುಡಿ, ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಹಾಕಿ, ಸ್ವಲ್ಪ ಖಾರ ಬೇಕಂದರೆ ಸ್ವಲ್ಪ ಹಾಕಿ. ಕೆಂಪು ಚಟ್ನಿ ಇದ್ದರೆ ಕೆಂಪು ಚಟ್ನಿ ಹಾಕೋಬೋದು. ಆಲೂಗಡ್ಡೆ ಪಲ್ಯ ಬೇಡ, ಯಾಕಂದರೆ ಆಲೂಗಡ್ಡೆ ಇದೆ ಅಲ್ಲ, ಶೇಂಗಾ ಚಟ್ನಿ, ಪುದೀನ ಚಟ್ನಿ, ಬೇರೆ ಯಾವ ಚಟ್ನಿ ಇದ್ದರೆ ಹಾಕ್ಕೊಳ್ರಿ. ಆಲ್ರೆಡಿ ಆಲೂಗಡ್ಡೆ ಹಾಕಿ ರುಬ್ಬಿರೋದ್ರಿಂದ ಆಲೂಗಡ್ಡೆ ಪಲ್ಯ ಬೇಡ ಅಂತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ರೋಸ್ಟ್ ಬೇಕಂದರೆ ರೋಸ್ಟ್, ನಮಗೆ ಸ್ಮೂತ್ ಬೇಕಂದರೆ ರೋಸ್ಟ್ ಮಾಡ್ಬೋದು. ಕ್ರಿಸ್ಪಿಯಾಗಿ ಬಂದಿದೆ ಇದು ದೋಸೆ. ಶೇಂಗಾ ಪುಡಿ ಅಥವಾ ಚಟ್ನಿ ಪುಡಿ, ನಿಮಗೆ ಯಾವುದಾದ್ರೂ ಪುಡಿ ಮಸಾಲ ಬೇಕಂದರೆ ಹಾಕ್ಕೊಳ್ರಿ, ಇಲ್ಲ ಬೇಡ ಅಂತಂದರೆ ನಡೀತೈತಿ. ದೋಸೆ ಪಲ್ಯ ಚಟ್ನಿ ಏನು ಬೇಕಂತನೂ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲೂಗಡ್ಡೆ ಬೇಯಿಸಿದ ಆಲೂಗಡ್ಡೆ ಹಾಕಿ ರುಬ್ಬಿರೋದ್ರಿಂದ. ಇದು ಟೊಮಾಟೊ ದೋಸೆ ಅಂತ ಕನ್ಫ್ಯೂಸ್ ಆಗಬೇಡಿ, ಇದು ಟೊಮಾಟೊ ದೋಸೆ ಅಲ್ಲ, ಆಲೂಗಡ್ಡೆ ದೋಸೆ.